ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮುದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ನಂದಿ ಹಿಲ್ಸ್ ನೋಡಿಕೊಂಡು ಬಂದು ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ತಿರ್ಗಾ ಈಗ ಬೆಂಗಳೂರಲ್ಲೇ ವಿರೂಪಾಕ್ಷ ದೇವಸ್ಥಾನ ಅಂತಂದು ಐತಂತೆ. ಅದು ತುಂಬಾ ದೊಡ್ಡದು. ಇದು ಒಂಥರ ಯಾವ ಥರ ಐತಂದ್ರೆ ನಮ್ಮ ಕಡೆ ಹಂಪಿ ಐತಲ್ರಿ, ಆ ಥರ ಹಂಪಿ ಥರನೇ ಐತಿ. ಫಸ್ಟ್ಗೆ ಅಲ್ಲಿ ವೀರಭದ್ರೇಶ್ವರ ಐತಿ. ಮೊದಲಿಗೆ ಅಲ್ಲಿಗೆ ಹೋದ್ವಿ. ಇಲ್ಲೆಲ್ಲ ಒಳಗೆಲ್ಲ ಫೋನಲ್ಲೇ ಇಲ್ಲ, ಹಂಗಾಗಿ ಹೊರಗಡೆ ಅಷ್ಟೇ ವಿಡಿಯೋ ಮಾಡಿ ತೋರ್ಸಾಕತ್ತೀವಿ ಫ್ರೆಶ್ ಆಗಿ. ಯಾಕಂದರೆ ಅಲ್ಲಿ ನಂದಿ ಹಿಲ್ಸ್ನಾಗ ತುಂಬಾ ಲೇಟ್ ಆಗಿಬಿಟ್ಟಿತ್ತು ನಮ್ಗೆ. ಅಲ್ಲಿಂದ ಬಂದು ಚಳಿಗೆ ಚಳಿ ಆಗಕತ್ತಿತ್ತು. ಚಳಿ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿ ಬಂದು ತಿರ್ಗಾ ತಣ್ಣೀರನ್ನ ಸ್ನಾನ ಮಾಡಿದ್ವಿ. ನೋಡಿ ಇಲ್ಲಿ ಕಾಣಿಸ್ತೈತಲ್ಲ, ಸೇಮ್ ನಮ್ಮದು ಹಂಪಿ ಒಳಗೈತಲ್ರಿ, ಕೇಳಿಸೋದು ಕಲ್ಲು ಗುಡಿಯಲ್ಲಿ ಬೆಳ್ಳಿ ಕಾಲುಂಗ್ರ ಸಾಂಗ್ ಮಾಡ್ಯಾರಲ್ಲ, ಆ ಥರ ಸೇಮ್ ಹಂಗೆ ಐತ್ರಿ ಇಲ್ಲಿ. ಅಲ್ಲಿ ನೋಡೋಕೆ ತುಂಬ ಪ್ಲೇಸ್ ಇಷ್ಟವಾಗಿದೆ. ನನಗೆ ಫೇವ್ರೇಟ್ ಇಷ್ಟ ಆಗಿದ್ದು ಅಂದರೆ ಇದು. ಯಾಕಂದರೆ ಇಲ್ಲಿ ನೀರು ಈ ಥರ ಹೊಂಡದಾಗ ನೀರು ಸುತ್ತಲೂ ಒಂಥರ ಶಿಲೆಗಳು ಫುಲ್ಲು, ಎಲ್ಲಿ ನೋಡಿದ್ರು ಶಿಲೆಗಳನ್ನು, ಆ ಥರ ಶಿಲೆಗಳ ಥರ. ಈ ಶಿಲೆಗಳು ಎಲ್ಲಿ ಅಂದ್ರೆ ನಮ್ಮ ಮನೆ ದೇವರು ಕನಗೇರಿ ಐತಿಲ್ಲ, ಕನಕರಾಯ, ಆ ಥರ ಅಲ್ಲಿ ಶಿಲೆಗಳು ಜಾಸ್ತಿ ಅದಾವ. ಅಲ್ಲಿ ಶಿಲೆಗಳನ್ನ ಇಲ್ಲಿ ಥರ ಇಲ್ಲಿನೂ ಅದೇ ಥರ ಶಿಲೆಗಳನ್ನ ಕೆತ್ತರ. ಫುಲ್ಲು ದೊಡ್ಡದೈತ್ರಿ ಇದು. ದೊಡ್ಡದು ಇದು ಮಾಡಿ ಅಲ್ಲಿ ನೀರು ಅದಾವ. ಎಲ್ಲದು ಸಣ್ಣ ನೀರು ನಾವು ಮ್ಯಾಚಿ ಕೈ ಗುಂಡ ಮಾಡ ಇಲ್ಲಿ ಅಲ್ಲಿ ನೋಡ್ತಾನ ಇಲ್ಲಿಗ ಇಲ್ಲಿದ್ದೀನಿಲೇ ನಾನು. ಅವ ಜಾರು ಬಂಡಿನ ಬಿಟ್ಟಾಳು, ಜಾರು ಬಂಡಿನ ಮಾಡ್ಯಾಳ ಅಂದೆ ನಿನ್ನ ಮಗಳು. ಅದನ್ನ ಬಾವಿ ಹಾಂ ಬಂದೆ ನೋಡಿ. ಇಲ್ಲಿ ಕಾಣಿಸುತ್ತಲ್ಲ, ಇದು ಒಂದು ಸಣ್ಣ ಬಾವಿ ಐತಿ. ಆ ಬಾವಿ ಒಳಗನ ಇದು ಮತ್ತು ಆಮೇಲೆ ಇಲ್ಲೆಲ್ಲ ಇದು ರಾಡ್ ಹಾಕ್ಯಾರಲ್ರಿ, ರಾಡ್ ಹಾಕಿ ರೊಕ್ಕ ತಕ್ಕೊಂತಾರ ಅನ್ನಂಗೆ ಏನಿಲ್ಲ. ಅದೆಲ್ಲ ರಾಡ್ನೆಲ್ಲ ಎಲ್ಲ ಕಡೆನೂ ಹೆಡ್ಡಿಂಗ್ ಮಾಡ್ಯಾರ. ಫುಲ್ಲು ರೊಕ್ಕ ಎಲ್ಲ 500, 200, 100 ಎಲ್ಲನೂ ಒಳಗೆ ಹಾಕ್ಯಾರ. ಮತ್ತು ಒಳಗೆ ನೀರು ಅದಾವ, ಆ ನೀರಿನಾಗ ಹಾಕಿಬಿಟ್ರ. ಇಷ್ಟೆಲ್ಲ ರೊಕ್ಕ ವೇಸ್ಟ್ ಮಾಡೋಕ್ಕಿಂತ ಎಲ್ಲಾದರೂ ಬಡವ್ರಿಗೆ ಕೊಟ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಬಡವ್ರಿಗೆ, ಅನಾಥರಿಗೆ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಇಲ್ಲ ದೇವಸ್ಥಾನ ಮುಂದ್ಗಡೆ ಎಷ್ಟೊಂದು ಜನ ರೊಕ್ಕ ಬೇಡಕ್ಕೆ ಕುಂತಿರ್ತಾರಲ್ಲ, ಅವ್ರಿಗೆ ಕೊಟ್ರೂ ಹೆಲ್ಪ್ ಆಗುತ್ತೆ. ನಾವು ಇವಾಗ ಅದೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ತಿರ್ಗಾ ಆದಿಶಿವಯೋಗಿ ಐತಲ್ರಿ, ಅಲ್ಲಿ ಬಂದ್ವಿ. ನೋಡಿ ಕಾಣಿಸಾಕತ್ತೈತೆಲ್ಲ. ನಂಗಂತರೂ ಇಲ್ಲಿ ಬರೋಣ ಸಿಕ್ಕಾಪಟ್ಟೆ ಖುಷಿ ಅನ್ಸಾಕತ್ತಿ. ಯಾಕಂದರೆ ಇದನ್ನೆಲ್ಲ ನಾನು ಎಷ್ಟೊಂದು ದಿನದಿಂದ ಹೋಗ್ಬೇಕು ಅಂದ್ಕೊತಿದ್ವಿ. ನೋಡಿ ಎಷ್ಟು ಚಂದ ಕಾಣಿಸಾಕತ್ತೈತಿ.
ಆಮೇಲೆ ಇಲ್ಲಿ ಬೆಳಗ್ಗೆ ಬರೋಕ್ಕಿಂತ ನೈಟ್ ಬಂದ್ರೆ ಚೆನ್ನಾಗಿರುತ್ತಂತೆ. ಹಂಗಾಗಿ ನಾವು ಬೆಳಗ್ಗೆ ಎಲ್ಲೆಲ್ಲ ಆ ಕಡೆ ಎಲ್ಲ ಅಡ್ಡಾಡ್ಕೊಂಡು ಇವಾಗ ನೈಟು ಬಂದ್ವಿ. ನೋಡಿ ಶಿವ ಇನ್ನೂ ನಾವು ಎಷ್ಟು ದೂರ ಇದೀವಿ ಅಷ್ಟು ಚೆನ್ನಾಗಿ ಅನ್ಸಾಕತ್ತಾನ. ಇವಾಗ ಮುಸ್ಸಂಜೆದಾಗಿತ್ತಲ್ಲ, ಮುಸ್ಸಂಜೆಗೆ ಶಿವ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸಾಕತ್ತಾನ. ಆಮೇಲೆ ಇಲ್ಲಿ ರಾತ್ರಿ ಎಲ್ಲ ಲೈಟಿಂಗ್ಸ್ ಇರ್ತಂತೆ. ಶಿವನ ಮೇಲೆಲ್ಲ ಇದು ಲೇಸರ್ ಬಿಟ್ಟು ಏನೋ ಶಿವಂದು ಲೀಲೆಗಳು ತೋರಿಸ್ತಾರಂತೆ. ಹಂಗಾಗಿ ಇದನ್ನು ನೋಡೋಕೆ ಬೆಳಗ್ಗೆ ಬರೋಕ್ಕಿಂತ ನಾವು ನೈಟ್ ಬಂದರೆ, ನೈಟ್ ಅಂದರೆ ಇದು 9 ಗಂಟೆ ಸ್ಟಾರ್ಟ್ ಆಗುತ್ತಾ. ನಾವು ಅಲ್ಲಿ ಆಲ್ರೆಡಿ 7 ಗಂಟೆ ಹಿಂಗೆ ಹೋದ್ವಿ ಅಂದ್ರೆ ಎಲ್ಲನೂ ರೀಚ್ ಆಗುತ್ತಾ. ಆಮೇಲೆ ಅದ್ರ ಮುಂದೆ ಶಿವ ಐತಲ್ರಿ, ಶಿವನ ಮುಂದೆ ತ್ರಿಶೂಲ ಇಟ್ಟಾರ. ನಮ್ಮ ಸ್ವಾಮಿ ಮಲ್ಕೊಂಡಿದ್ಲು, ಎದ್ದು ಇವಾಗ ನೋಡೋಕತ್ತಾವ. ನೋಡಿ ದೊಡ್ಡ ತ್ರಿಶೂಲ, ಎಷ್ಟು ದೊಡ್ಡದೈತಿ ಅಂದ್ರೆ ಇಷ್ಟೊಂದು ದೊಡ್ಡ ತ್ರಿಶೂಲ ಐತಿ. ತ್ರಿಶೂಲ ಅದನ್ನು ತ್ರಿಶೂಲ ಇಟ್ರ. ಆಮೇಲೆ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದೈತಿ. ಆಮೇಲೆ ಇದು ಎಷ್ಟು ಫುಟ್ಟು ಏನು ಅಂತಂದು ಅಲ್ಲಿ ಏನು ಬೋರ್ಡ್ ಹಾಕಿಲ್ಲ, ಹಂಗೆ ಇದನ್ನು ಮಾಡ್ಯಾರ. ಇಲ್ಲಿ ಎಷ್ಟೊಂದು ಜನ ಬೆಳಗ್ಗೆ ಬರೋಕ್ಕಿಂತ ಇಲ್ಲಿ ಸಾಯಂಕಾಲನೇ ಜಾಸ್ತಿ ಜನ ಬರ್ತಾರಂತೆ. ಯಾಕಂದ್ರೆ ನೈಟ್ ನೋಡೋಕೆ ಚೆನ್ನಾಗಿರುತ್ತಲ್ಲ, ಹಂಗಾಗಿ ನೈಟು ನೋಡೋಕೆ ಬರ್ತಾರೆ. ಕಡೆ ಕಾರ್ ಪಾರ್ಕ್ ಮಾಡೋಕತ್ತಾರ. ನಾವು ಇಲ್ಲೇ ನಿಂತ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಮುಂದ್ಗಡೆ ಒಂದು ದೇವಸ್ಥಾನ ಅಂದರೆ ಇದು ಹಾವು ಬರ್ತಲ್ರಿ, ಆ ಥರ ಹಾವನ್ನ ದೊಡ್ಡದು ಮೂರ್ತಿನ ಇದು ಮಾಡಿ ಇಟ್ಟಾರ. ತೋರಿಸ್ತೀನಿ, ಎಡಿ ಎತ್ತಿರ್ತಲ್ಲ ಆ ಥರ ಹಿಡಿದನ್ನ ಇಲ್ಲಿ. ಅದು ಎಷ್ಟೊಂದು ಪವಿತ್ರ ಅಂದ್ರೆ ನಿಂತ್ಕೊಂಡಿರಲ್ಲ, ಅವ್ರು ಎಷ್ಟು ಚೆನ್ನಾಗಿ ಸಲಾಮ್ ಮಾಡ್ತಾರೆ. ನಾವು ಅವ್ರ ಗಟ್ಟಲೆ ಬುದ್ಧಿ ಬನ್ನಿ ಸಲಾಮ್ ಮಾಡ್ತಾರಲ್ಲ, ಅದೊಂಥರ ಖುಷಿ ಅನ್ನಿಸ್ತೈತಿ. ನೋಡಿ ಶಿವ ಎಷ್ಟು ಚೆನ್ನಾಗಿ ಕಸಕತ್ತಾನಲ್ಲ ನೈಟ್. ಲೈಟಿಂಗ್ ನೋಡೋಕ್ಕಂತಂದ್ರೆ ಎಷ್ಟೊಂದು ಜನ ಇನ್ನೂ ಲೈಟಿಂಗ್ ಸ್ಟಾರ್ಟ್ ಆಗುತ್ತಂತೆ. ಆಮೇಲೆ ಅಲ್ಲಿ ಇಷ್ಟೊತ್ತಿ ಸ್ಟಾರ್ಟ್ ಆಗುತ್ತೆ ಅಂತಂದು ಹೇಳಕತ್ತಿದ್ರು. ಹಂಗಾಗಿ ಅದನ್ನೆಲ್ಲ ಕೇಳ್ಕೊತ ಇನ್ನೂ ಜನ ಬರೋರು. ಆ ಕಡೆ ಅಲ್ಲಿ ನಾವು ಇನ್ನೂ ದೂರ ಕುಂತೀವ್ರಿ, ನಿಮ್ಗೆ ಜೂಮ್ ಆಗಿ ತೋರ್ಸಾಕತ್ತೀನಿ. ಸಿಕ್ಕಾಪಟ್ಟೆ ಜನ ರೀ. ಆಮೇಲೆ ಅಲ್ಲೆಲ್ಲ ಮೆಟ್ಲೈತಿ. ನಾವು ಬರತ್ಲೇನೆ ಇದು ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಾವು ಮುಂದ್ಗಡೆ ಹೋಗ್ಲಿಲ್ಲ. ಅಲ್ಲೆಲ್ಲ ಮುಂದ್ಗಡೆ ಹೋಗಿ ಎಲ್ಲ ಸೆಲ್ಫಿ ತಗೋಬಂಗ ಅನ್ಕೊಂಡ್ವಿ, ಬಟ್ ಆಗಲಿಲ್ಲ. ಯಾಕಂದ್ರೆ ಜನ ಜಾಸ್ತಿ ಆಗ್ಬಿಡ್ತೀವಿ. ಆಮೇಲೆ ನಾವು ಬರೋದ ಸ್ವಲ್ಪ ಲೇಟಾಗಿ ಬಂದ್ವಿ. ಆ ಕಾರಣಕ್ಕಾಗಿ ಏನು ಅಲ್ಲಿ ಹೋಗಿ ಇದು ಮಾಡೋಕ್ಕಾಗಲಿಲ್ಲ. ಆಮೇಲೆ ಹೋದ್ರೆ ಆಯ್ತಂತಂದು ಬನ್ನಿ ಇವಾಗ ಲೈಟಿಂಗು ಸ್ಟಾರ್ಟ್ ಆಗುತ್ತಂತೆ. ನೋಡೋಣ ಯಾವ ಥರ. ನಾನು ಈ ಆಲ್ರೆಡಿ ವಿಡಿಯೋನ ಬಿಟ್ಟೀನಿ. ಶಿವನ ಲೀಲೆಗಳು ಯಾವ್ಯಾವ ಅವತಾರ ತಾಳ್ತಾನಂತಂದು ಶಿವಂದು ಪ್ರತಿಯೊಂದು ವಿಡಿಯೋನು ಅಲ್ಲಿ ಹಾಕಿದ್ರು. ಅದನ್ನು ಆಲ್ರೆಡಿ ನಾನು ವಿಡಿಯೋನ ನೋಡೀನಿ. ಆ ವಿಡಿಯೋನ ಹಾಕಿನಿ. ಆ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನಾನು ಯೂಟ್ಯೂಬ್ ಚಾನಲ್ಲು ಮನಸ್ಸುಗಳ ಮಧುರ ಅಂತಂದು ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿದ್ರೆ ಅದು ಶಿವನ ಲೀಲೆ ಬರುತ್ತಾ. ಲೇಸರ್ ಬಿಟ್ಟು ಶಿವ ಯಾವ ಅವತಾರ ತಾಳೇನಲ್ಲ ಆ ಅವತಾರಗಳ ಎಲ್ಲವೂ ಬರ್ತಾವ. ಆದಿಯೋಗಿಯನ್ನು ಕೇಳಿಕೊಂಡು ಆದಿಯೋಗಿ ಇದರ ಮಧ್ಯೆ ಎಲ್ಲ ಚಿಂತಿಸಬೇಡ, ಬಂದು ನನ್ನ ಅವಳು ನನಗೆ ಬೇಕಿರುವುದು ಒಲವು ಮಾತ್ರ ಅಲ್ಲ, ನನಗೆ ಬೇಕಿರುವುದು ನಿಮ್ಮ ಜ್ಞಾನ ಎಂದು. ಅವನು ನೀ ಬಂದು ಕುಳಿತುಕೋ. ಜ್ಞಾನ ಎನ್ನುವುದು ಕಲಿಯುವ ವಿಷಯವಲ್ಲ, ಅದು ಅನುಭವಿಸಬೇಕಾದ ಆಯಾಮ. ನನ್ನ ಮಡಿಲಲ್ಲಿ ಕುಳಿತುಕೋ, ನನ್ನೊಂದಿಗೆ ಒಂದಾಗು. ಅವಳು ಬಂದು ಅವನ ಮಡಿಲಲ್ಲಿ ಕುಳಿತಾಗ ಅವಳನ್ನು ಸೆಳೆದುಕೊಂಡು ತನ್ನ ಅರ್ಧ ಭಾಗವಾಗಿ ಆಳುತ್ತಾನೆ. ಅದರಿಂದಲೇ ಅವನು ಅರ್ಧನಾರಿ. ಪುರುಷ ಸ್ತ್ರೀ ತತ್ವಗಳ ಸಮತೋಲನ. ಇದನ್ನೆಲ್ಲ ನೋಡುತ್ತಿದ್ದ ಗಣಗಳು ನಾವೇನು ಮಾಡಬೇಕು, ನಮಗೇನು ದಾರಿ ಎಂದು ಕೇಳಿದರು. ಅದಕ್ಕೆ ಅವನು, ನೀವು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡಿ, ನೀವು ನನ್ನ ಜೀವ ಕುಡಿಯುವ ಕುಡಿತರು. ನನ್ನ ಜೀವ ಕುಡಿಯುವುದರಲ್ಲೇ ಅವರು ಅವನ ತೇಜಸ್ಸಿನಲ್ಲಿ ಮಿಂದದ್ದು ಉನ್ಮತ್ತರಾಗಿ ಹೋದರು. ಹೀಗೆ ಆದಿಯೋಗಿಯು ಸಾಧಕರ ಅಗತ್ಯಗಳಿಗೆ ಅನುಗುಣವಾಗಿ ಯೋಗವಿಜ್ಞಾನ 3 ರೀತಿಯಲ್ಲಿ ಯೋಗವನ್ನು ಜಗತ್ತಿಗೆ ಕೊಂಡೊಯ್ಯುವಂತೆ ಆದಿಯೋಗಿಯು ಸಪ್ತರಿಷಿಗಳಿಗೆ ಇಂದಿಗೂ ಕೂಡ ಭೂಮಿಯ ಮೇಲಿನ ಆಧ್ಯಾತ್ಮಿಕ ಪ್ರಕ್ರಿಯೆಗೂ ಆದಿಯೋಗಿಯು ಅರ್ಪಿಸಿದ ಆಧ್ಯಾತ್ಮಿಕ ಜ್ಞಾನವೇ ಬೆನ್ನೆಲುಬಾಗಿದೆ. ಈ ಆದಿಯೋಗಿ ಜೀವದರ್ಶನವು ಆದಿಯೋಗಿಯ ಈ ಕಥೆಯ ಒಂದು ಸ್ವರೂಪ.
ಮಾನವತೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ರಕೃತಿಯ ಮಿತಿಗಳಿಂದ ಬಂಧಿತರಾಗಬೇಕಾಗಿಲ್ಲ ಎಂಬುದು ಮನುಷ್ಯರಿಗೆ ನೆನಪಿಸಲಾದ ಕಥೆ. ನೀವು ಬೇಕಾದ ಸಾಧನೆ ಮಾಡಲು ತಯಾರಿದ್ದರೆ ನೀವು ಎಲ್ಲ ಮಿತಿಗಳನ್ನು ಮೀರಿ ಪರಮ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ಒಂದು ಕ್ಷೇತ್ರ ನಿಮ್ಮ ಮುಕ್ತಿ ಸಾಧನೆಗಾಗಿ ನಿರ್ಮಿಸಲಾದ ಒಂದು ಕ್ಷೇತ್ರ. ಇದನ್ನು ನೀವು ಉಪಯೋಗಿಸಿಕೊಳ್ಳಬೇಕೆಂದು ನನ್ನ ಆಸೆ. ಅಲ್ಲಿ ಇದು ಲೇಸರ್ ಅಂತ ಇದು ಮಾಡ್ತಾರೆ ನೋಡಿ, ಈಗ ಕಲರ್ ಬರ್ತಾನೆ ಶಿವ. ಅಲ್ಲಿ ನೋಡು ಸಾನು ಲೇಸರ್ ಲೈಟಿಂಗ್ ಎಲ್ಲ ಮುಗಿಸ್ಕೊಂಡು ಜನ ಆ ಕಡೆ ಈ ಕಡೆ ಹೋದರು. ನಾವು ಮೇಲ್ಗಡೆ ಹೋಗಿ ಸ್ವಲ್ಪ ಸೆಲ್ಫಿ ತಗೊಂಬಂದ್ವಿ. ತುಂಬಾ ನೋಡೋಕೆ ತುಂಬಾ ಚೆನ್ನಾಗಿ ಅನ್ಸತ್ತೈತೆ ನೋಡಿ. ಜನ ಎಷ್ಟೊಂದು ಜನ ಅದಾರ, ಫುಲ್ಲು ಜನ. ಇನ್ನೂ ಆಲ್ರೆಡಿ ಇದು ಮುಗ್ಯನ ಕೆಲವು ಜನ ಹೋಗ್ಬಿಟ್ರು, ಇನ್ನೂ ಕೆಲವು ಜನ ಕುತ್ಕೊಂಡಾರ. ಆಮೇಲೆ ಇಲ್ಲಿ ಶಿವ ಐತಲ್ಲ, ಶಿವನು ಅಪೋಸಿಟನ್ನು ಲೇಸರ್ ಲೈಟ್ ಬಿಡಕತ್ತಿದ್ರು, ಅದನ್ನು ನೋಡೋಕೆ ಸ್ವಲ್ಪ ಜನ ನಿಂತಿದ್ರು. ಆಮೇಲೆ ತ್ರಿಶೂಲ್ ಐತಲ್ರಿ ಮುಂದ್ಗಡೆ, ಆ ತ್ರಿಶೂಲ್ಕೂ ಲೇಸರ್ ಲೈಟ್ ಬಿಡಾಕತ್ತಿದ್ರು. ಲೇಸರ್ ಲೈಟ್ ಅಂದ್ರೆ ಸುಮ್ಮ ಆ ಕಡೆ ಒಂಥರ ಎರಡು ಲೇಸರ್ ಲೈಟ್ ಬಿಡಾಕತ್ತಿದ್ರು ನೋಡಿ. ಬಸವಣ್ಣ ಎಷ್ಟು ದೊಡ್ಡದೈತೆ ಅಂದ್ರೆ, ಬಸವಣ್ಣ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ. ನೋಡೋಕೆ ಏನೋ ಒಂಥರ ಖುಷಿ ಅನ್ನಿಸ್ತೈತಿ. ದೊಡ್ಡದಿದ್ರೇ ಚೆನ್ನಾಗಿರುತ್ತಲ್ಲ, ಆ ಥರ ತುಂಬಾ ಚೆನ್ನಾಗೈತಿ.
ಸುಸ್ತಾಯ್ತು. ಯಾಕಂದ್ರೆ ಬೆಳಗ್ಗೆಲಿದ್ದ ಆ ಕಡೆ ಈ ಕಡೆ ಅಡ್ಡಾಡಿ ನಮ್ಮ ಮಳೆಯ ಮಲ್ಕೊಂಡಿನ ನಮ್ಮ ಫ್ಯಾಮಿಲಿನೂ ಮಲ್ಕೊಂಡಿದ್ದು ಗಾಡಿಯಾಗ. ಊಟ ಮಾಡೋಣ ಅಂತಂದು ಕುದಿಸ್ಕೊಂಡಿದ್ವಿ. ಯಾಕೆ ಇಲ್ಲಿ ಮನೆಯವರು ಊಟ ಆರ್ಡ್ರ್ ಮಾಡೋಕೆ ಹೋಗಿರಲ್ಲ, ಅಲ್ಲಿ ಊಟ ಆರ್ಡ್ರ್ ಮಾಡಿದ್ರೆ ಸ್ವಲ್ಪ ಲೇಟಾಗಿ ಬರ್ತಾವಲ್ಲ, ಹೋಟೆಲ್ದಾಗ ಎಲ್ಲ ಮಾಡಿಕೊಡ್ಬೇಕಲ್ಲ, ಹಂಗಾಗಿ ಲೇಟಾಗಿತ್ತು. ನಮ್ಮ ಜಾನ್ವಿನ ಯಾವಾಗ ಬರುತ್ತೆ ಅಂತಂದು ಕೇಳಕತ್ತಿದ್ಲು. ನಂಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೈತ್ರಿ, ಯಾವಾಗ ಮಲ್ಕೊತೀನೋ ಅನ್ನಂಗೆ ಆಗ್ಬಿಟ್ಟೈತಿ. ಯಾಕಂದ್ರೆ ಕಾರ್ನಾಗ ಮಲ್ಕೊಂಡು ನಿದ್ದೆ ಮಾಡೋಕನ್ನ ಇದಾಗಲ್ದು, ಮಲ್ಕೊತೀವಿ ಬಿಟ್ಟು ಅಷ್ಟೊಂದು ಕಂಫರ್ಟೇಬಲ್ ಆಗೋದಿಲ್ಲ. ಹಂಗಾಗಿ ಸುಸ್ತಾಗ್ಬಿಟ್ಟೈತಿ, ಯಾವಾಗ ಹೋಗಿ ಮಲ್ಕೊಂಡೆವು ಅನ್ನಂಗಾಗಿತ್ತು ನೋಡಿ. ಎಲ್ಲಿ ನಮ್ಮ ಮನೆಯವರು ನಿಂತ್ಕೊಂಡಾರ, ಊಟಕ್ಕೆ ಆರ್ಡ್ರ್ ಮಾಡಿ ಅಲ್ಲೇ ನಿಂತ್ಕೊಂಡಾರ. ಆಮೇಲೆ ಎಷ್ಟೊಂದು ಲೇಟ್ ಆಯ್ತು ರೀ, ಇಲ್ಲಿ ಊಟನ ಜಲ್ದಿ ಕೊಡಲಿಲ್ಲ, ಯಾಕಂದ್ರೆ ಆರ್ಡ್ರ್ ಮಾಡಿ ಆಮೇಲೆ ಎಷ್ಟೊಂದು ಲೇಟಾಗಿ ಕೊಟ್ಟರು. ನಾನು ವಿಡಿಯೋನ ಹೀಗೆ ಮುಗಿಸ್ತೀನಿ ರೀ.